ಇವಾಗ ಎದ್ದಿದ್ದೀನಿ. ಇನ್ಮೇಲೆಲ್ಲ ಕೆಲಸ ಮಾಡಬೇಕು. ನಮ್ಮಮ್ಮ ಪಲಾವ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕ್ಯ ಅಂತ ಹೇಳೈತಿ. ತರಕಾರಿ ಹೆಚ್ಚಕ್ಕೆ ತಗೊಂತ ಇದ್ದೀನಿ. ತರಕಾರಿ ಹೆಚ್ಚಕ್ಕೆ ನನಗೆ ಹೇಳಿ ನಮ್ಮಮ್ಮ ಚಹಾ ಕುಡಿಯಕತ್ತದ ನೋಡ್ರಿ. ಈಗ ಮತ್ತೆ ಕಸ ಹೊಡಿಯಕ್ಕೆ ಹೇಳೈತಿ. ಕಸ ಹೊಡಿಬೇಕು. ಈಗ ನಾನು ಕಸ ಹೊಡಿಬೇಕು ನೋಡ್ರಿ. ಆರಾಮಾಗಿ ಚಹಾ ಕೊಡೋದು. ಇವಾಗ ಕಸ ಹೊಡಿಯಕ್ಕೆ ಹೇಳಿದೆ. ಕಸ ಹೊಡೆದು ಮತ್ತೆ ಸ್ನಾನ ಮಾಡೋಕ್ಕೆ ನೀರು ಕಾದಿದ್ದವು. ಸ್ನಾನ ಮಾಡ್ಕೊಂಡು ಮತ್ತೆ ನೀವು ನೋಡ್ಕ್ಯಾಡ್ರಿ. ಬರೀ ಗಂಡ ರೆಡಿ ಮಾಡ್ಕೊಳಕತ್ತಾನ. ಆದ್ರೆ ಬೆಳಗ್ಗೆ ಎದ್ದು ನನಗೆ ಬಲಿಲಿದ್ರೆ ಸಮಾಧಾನ ಆಗದ. ವಟ ವಟ ಅಂತಾನ. ಬೆಳಕರ್ತ ಎದ್ದು ಅದು ಏನಾರ ಇರಲಿ, ನಾ ಏನು ಮಾಡಿಲ್ಲದ್ರೂ ಬೈತಾನ. ನನ್ನ ಮೇಲೆ ಆಣೆ ಇಟ್ಟು ನಮ್ಮಮ್ಮ ನೋಡ್ರಿ ತರಕಾರಿ ಹೆಚ್ಚಿಕೊಡ್ಲಿಲ್ಲ ಅಂದ್ರೆ ನಮ್ಮಮ್ಮ ಚಿತ್ತರಾಗ್ಲಿ ಏನು ಮಾಡಲ್ಲ. ತರಕಾರಿ ಹೆಚ್ಚು ಕೊಟ್ಮೇಲೆ ನಮ್ಮಮ್ಮ ಅಡಿಗೆ ಮಾಡೋದು ಎಲ್ಲ ಮಾಡೋದು. ಪಲಾವ್ ಈಗ ಮಾಡ್ತಾ ಇದ್ದೆ. ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಬರಬೇಕು. ಮತ್ತೆ ಸಿಗ್ತೇನೆ. ಯಾಕೆಂದು ಪೂಜೆ ಮಾಡಿದೆ. ಇದೊಂದು ನಾಯ್ಕೊಂದು ಎಲ್ಲೇ ಹೋಗಿತ್ತು. ಈಗ ಬಂತು. ನನಗೆ ಬೆಳಗ್ಗೆ ಮುಂಚೆನೇ ಎದ್ದು ಹೋಗಿತ್ತು. ಈಗ ಬಂತು. ಇದು ಅಳಕತ್ತೈತಿ. ಪಲಾವ್ ರೆಡಿ ಆಗಿದೆ. ತಿಂದು ಬೇಗ ಶಾಪಿಗೆ ಹೋಗ್ಬೇಕು. ಮತ್ತೆ ಬರ್ತೀನಿ. ಇವಾಗೆಲ್ಲ ಮುಗೀತು. ಶಾಪ್ ಓಪನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲ ಆನ್ ಮಾಡೀನಿ. ಕಸ ಹೊಡೆದು ಹಂಗೆ ನಮ್ಮ ಮೊದಲನೇ ಕಸ್ಟಮರ್ ಬಂದಿದ್ದಾರೆ, ಸತೀಶ್ ಅವರು. ಅವ್ರಿಗೆ ಫೋಟೋ ಬೇಕಂತೆ. ಏನಾಗಲೇ ಇಷ್ಟೋ ತನಕ ವರ್ಕ್ ಆಯಿತು. ಒಬ್ಬರು ಪಾಣಿ ಚೆನ್ನಾಗಿ ಮಾಡಿದ್ರೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬಂದ್ಮೇಲೆ ಕೊಟ್ಟು ಮನೆಗೆ ಹೋಗ್ಬೇಕು. 2 ಗಂಟೆ ಮನೆ ಹೋಗಿದೆ. ಮತ್ತೆ 5 ಗಂಟೆ ಬಂದು ಅಂಗಡಿ ಓಪನ್ ಮಾಡಿದ್ದೀನಿ. ಬಂದು ಸಿಸ್ಟಮ್ ಎಲ್ಲ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಪೂಜೆ ಮಾಡಿ ಮತ್ತೆ ಯಾವ ಕಸ್ಟಮರ್ ಬರ್ತವೆ ನೋಡಿ.